ಸಚಿವ ಸಹೋದ್ಯೋಗಿಗಳೇ, ಶಾಸಕ ಮಿತ್ರರೇ, ಮಾಜಿ ಶಾಸಕರುಗಳೇ, ಇತರೆ ಎಲ್ಲ ಲಿಂಗಾಯತ ಪಂಚಶಾಲಿ ಸಮಾಜದ ಎಲ್ಲ ಮುಖಂಡರುಗಳೇ, ತಾಯಂದಿರೇ, ಎಲ್ಲ ಯುವ ಸ್ನೇಹಿತರೇ, ಮಾಧ್ಯಮದ ಗೆಳೆಯರು, ನಾನು ಹೆಚ್ಚು ಮಾತನಾಡಲಿಕ್ಕೆ ಹೋಗಲ್ಲ. ಈಗಾಗಲೇ ವಿಜಯಾನಂದ ಕಾಶ್ಯಪ್ನವರು, ವಿನಯ್ ಕುಲಕರ್ಣಿಯವರು, ವೀಣಾ ಕಾಶ್ಯಪ್ನವರು, ಪಾಟೀಲ್ ಅವರು, ಶಿವಾನಂದ ಜೊತೆಗೆ ಯಾರು ಶಿವಾನಂದವರು ಕೂಡ ಮಾತನಾಡಿದ್ದಾರೆ. ನನಗೆ ಒಂದು ಮನವಿಯನ್ನು ಕೂಡ ಕೊಟ್ಟಿದ್ದಾರೆ. ಇದು ಚುನಾವಣಾ ಸಂದರ್ಭದಿಂದ ಕೋಡ್ ಆಫ್ ಕಾಂಡಕ್ಟ್ ಜಾರಿಯಲ್ಲಿದೆ. ಕೋಡ್ ಆಫ್ ಕಾಂಡಕ್ಟ್ ಜಾರಿ ಇರೋದ್ರಿಂದ ಸರ್ಕಾರದ ವತಿಯಿಂದ ನಾನು ಯಾವುದೇ ಭರವಸೆಗಳನ್ನು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಾನು ವಿವಿಧ ಸಂಘ ಸಂಸ್ಥೆಗಳ ಮುಖಂಡರುಗಳ ಸಭೆಗಳಲ್ಲೂ ಕೂಡ ಈ ಮಾತನ್ನು ಹೇಳಿದೆ. ನಾನೇ ಒಮ್ಮೆ ಬಾಗಲಕೋಟೆಗೆ ಬರುತ್ತೇನೆ, ಬಾಗಲಕೋಟೆಗೆ ಬಂದು ನಿಮ್ಮ ಸಮಸ್ಯೆಗಳನ್ನು ಆಲಿಸಿ ಆ ಸಮಸ್ಯೆಗಳಿಗೆ ಪರಿಹಾರ ಮಾಡಿಕೊಡ್ತಕ್ಕಂಥ ಕೆಲಸವನ್ನ ಮಾಡ್ತೇನೆ ಅಂತ ಹೇಳಿದ್ದೇನೆ. ಇವತ್ತು ಕೂಡ ಹೇಳ್ತೇನೆ, ನಿಮ್ಮ ಸಮಸ್ಯೆಗಳು ನನಗೆ ಅರಿವಾಗಿದೆ, ಕೇಳಿದ್ದೀನಿ, ನಾನು ಓದಿದ್ದೀನಿ. ಸಮಸ್ಯೆಗಳು ಅವುಗಳನ್ನ ಬಗೆಹರಿಸತಕ್ಕಂಥ ಪ್ರಯತ್ನವನ್ನ ಚುನಾವಣೆ ಆದ ನಂತರ ಮೇ 4ನೇ ತಾರೀಕು ಕೌಂಟಿಂಗ್ ಇದೆ. ಕೌಂಟಿಂಗ್ ಆದ್ಮೇಲೆ ಒಂದ್ಸಾರಿ ಬರ್ತೀನಿ ನಾನು. ಬಂದ್ಮೇಲೆ ಪಂಚಮಶಾಲಿಯವರ ಒಂದು ಸಭೆ ಮಾಡಿ ಅವರ ಅಭಿಪ್ರಾಯವನ್ನು ಕೂಡ ಕೇಳಿ, ಅವರ ಬೇಡಿಕೆಗಳನ್ನು ಕೇಳಿ, ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಪ್ರಯತ್ನವನ್ನು ಮಾಡ್ತೇನೆ ಅಂತಕ್ಕಂಥ ಮಾತುಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಈಗ ಬಾಗಲಕೋಟೆಯಲ್ಲಿ ಒಂದು ಉಪಚುನಾವಣೆ ನಡೀತಾ ಇದೆ. ರಾಜ್ಯದಲ್ಲಿ ಎರಡು ಕಡೆ ಉಪಚುನಾವಣೆ ನಡೀತಾ ಇದೆ. ಒಂದು ದಾವಣಗೆರೆಯಲ್ಲಿ, ದಾವಣಗೆರೆ ದಕ್ಷಿಣ ಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಎರಡನೇದು ಬಾಗಲಕೋಟೆ ಮತಕ್ಷೇತ್ರದಲ್ಲಿ ಉಪಚುನಾವಣೆ ನಡೀತಾ ಇದೆ. ಇವೆರಡೂ ಚುನಾವಣೆಗಳು ನಮ್ಮ ಕಾಂಗ್ರೆಸ್ ಪಕ್ಷದ ಕ್ಷೇತ್ರಗಳೇ. ಇವೆರಡೂ ಬಾಗಲಕೋಟೆನೂ ನಮ್ಮ ಪಕ್ಷದ ಕ್ಷೇತ್ರ ಮತ್ತು ದಾವಣಗೆರೆನೂ ಕೂಡ ನಮ್ಮ ಪಕ್ಷದ ಕ್ಷೇತ್ರ. ದಾವಣಗೆರೆಯಲ್ಲಿ ವೀರಶೈವ ಮಹಾಸಭಾದ ಅಧ್ಯಕ್ಷರಾಗಿದ್ದಂತ ಶ್ಯಾಮನೂರು ಶಿವಶಂಕರಪ್ಪನವರು ಬಹಳ ಹಿರಿಯರು. ಅವರು ಕಳೆದ ಸಾರಿ ದಾವಣಗೆರೆಯಿಂದ ಆಯ್ಕೆಯಾಗಿದ್ದರು. ಅವರು ನಿಧನರಾದರು. ಆಮೇಲೆ ಬಾಗಲಕೋಟೆಯಲ್ಲಿ ಮೇಟಿಯವರು ಆಯ್ಕೆಯಾಗಿದ್ದರು, ಅವರು ನಿಧನರಾದರು. ಎರಡೂ ಕ್ಷೇತ್ರಗಳಿಗೆ ಇನ್ನ ನಮ್ಮ ಸರ್ಕಾರ ಇನ್ನ 2 ವರ್ಷ ಇದೆ, 2 ವರ್ಷಕ್ಕಿಂತ ಜಾಸ್ತಿ ಇದೆ. ಈ ಅವಧಿಗೆ ಎರಡೂ ಕ್ಷೇತ್ರಗಳಲ್ಲಿ ಶ್ಯಾಮನೂರು ಶಿವಶಂಕರಪ್ಪನವರ ಜಾಗಕ್ಕೆ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು, HY ಮೇಟಿಯವರ ಜಾಗಕ್ಕೆ ಅಲ್ಲಿ ಭರ್ತಿ ಮಾಡಬೇಕಾಗಿರ್ತಕ್ಕಂಥದ್ದು,
ಇದು ಚುನಾವಣಾ ಆಯೋಗದವರು ಮಾಡ್ತಕ್ಕಂಥ ಕೆಲಸ. ಸಂವಿಧಾನಾತ್ಮಕವಾಗಿ ಇದನ್ನು ಮಾಡಲೇಬೇಕು, ಅದನ್ನು ಮಾಡ್ತಾರೆ. 9ನೇ ತಾರೀಕು ಇವತ್ತು ಚುನಾವಣೆ ಇದೆ. HY ಮೇಟಿಯವರು ಬಹುಶಃ ಬಹಳ ನಿಮಗೆಲ್ಲ ಗೊತ್ತಿದೆ, ಬಟ್ ಬಹಳ ಒಳ್ಳೆ ಮನುಷ್ಯ, ಜಾತ್ಯತೀತ ವ್ಯಕ್ತಿ, ಯಾರನ್ನು ಕೂಡ ದ್ವೇಷ ಮಾಡ್ತಂತ ವ್ಯಕ್ತಿ ಅಲ್ಲ, ಎಲ್ಲರನ್ನೂ ಪ್ರೀತಿಯಿಂದ ಕಾಣ್ತಕ್ಕಂಥ ವ್ಯಕ್ತಿ. ಅಂತ ವ್ಯಕ್ತಿ ಇವತ್ತು ನಮ್ಮನ್ನ ಅಗಲಿದ್ದಾರೆ. ಕಾಂಗ್ರೆಸ್ ಪಕ್ಷದಲ್ಲಿ ಒಂದು ಪಾಲಿಸಿ ಇದೆ. ಏನಪ್ಪಾ ಅದು ಅಂತಂದ್ರೆ, ಯಾರು ಉತ್ತರಾಗ್ತಾರೆ ಅವರ ಕುಟುಂಬದವರಿಗೆ ಅಭ್ಯರ್ಥಿಗಳನ್ನ ಕೊಡೋದು. ಇದು ಮೊದಲಿಂದ ನಡ್ಕೊ ಬಂದಿರತಕ್ಕಂಥ ಪಾಲಿಸಿ. ಈಗ ಶ್ಯಾಮನೂರು ಶಿವಶಂಕರ್ ಅವರು ದಾವಣಗೆರೆಯಲ್ಲಿ ಕಾಲವಾಗಿದ್ದಾರೆ. ಅವರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಸಮರ್ಥನ್ ಅವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ಇಲ್ಲಿ ಮೇಟಿಯವರ ಮಗನಿಗೆ ಟಿಕೆಟ್ ಕೊಟ್ಟಿದ್ದೀವಿ, ಉಮೇಶ್ ಮೇಟಿ ಇರ್ತಕ್ಕಂಥವರಿಗೆ ಟಿಕೆಟ್ ಕೊಟ್ಟಿದ್ದೀವಿ. ನೀವು ಚುನಾವಣೆ 9ನೇ ತಾರೀಕು ನೀವೆಲ್ಲರೂ ಕೂಡ ಮತ ಹಾಕಿ ಉಮೇಶ್ ಮೇಟಿ ಅವರನ್ನು ಗೆಲ್ಲಿಸಬೇಕು ಅಂತೇಳಿ ನಾನು ನಿಮ್ಮಲ್ಲಿ ಅತ್ಯಂತ ಕಳಕಳಿಯಿಂದ ಪ್ರಾರ್ಥನೆಯನ್ನು ಮಾಡ್ತೇನೆ. ಕಾಂಗ್ರೆಸ್ಗೆ ಯಾಕೆ ಮತ ಹಾಕಬೇಕು? ಕಾಂಗ್ರೆಸ್ ಪಾರ್ಟಿ ಮಾತ್ರ ಜಾತ್ಯತೀತವಾಗಿ ಇರ್ತಕ್ಕಂಥ ಪಕ್ಷ, ರಾಜಕೀಯ ಪಕ್ಷ. ಭಾರತೀಯ ಜನತಾ ಪಕ್ಷ ಅದು ಒಂದು ಕೋಮುವಾದಿ ಪಕ್ಷ ಅಂತ ನಾವು ಕರಿತೀವಿ. ಕಾರಣ ಯಾಕಂತಂದ್ರೆ ಅವರು ಧರ್ಮದ ಹೆಸರಿನಲ್ಲಿ, ಜಾತಿ ಹೆಸರಿನಲ್ಲಿ ರಾಜಕೀಯ ಮಾಡ್ತಾರೆ, ಸಮಾಜದಲ್ಲಿ ಒಡಕುಂಟು ಮಾಡತಕ್ಕಂಥ ಕೆಲಸವನ್ನು ಮಾಡ್ತಾರೆ. ಭಾರತ ದೇಶ ಇದೆಯಲ್ಲ, ಅನೇಕ ಜಾತಿಗಳು ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ. ಭಾರತ ದೇಶ ಅನೇಕ ಜಾತಿಗಳು ಧರ್ಮಗಳಿಂದ ಕೂಡಿರ್ತಕ್ಕಂಥ ದೇಶ. ಅದಕ್ಕೋಸ್ಕರನೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಒಂದು ಭಾಷಣ ಮಾಡ್ತಾರೆ. ಏನಪ್ಪಾ ಅಂತಂದ್ರೆ, ನಮ್ಮ ಸಂವಿಧಾನ ಜನವರಿ 26, 1950ನೇ ಇಸ್ವಿನಲ್ಲಿ ಜಾರಿಗೆ ಬರ್ತದೆ. ಅವತ್ತು ಎಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ ಅಂತಂದ್ರೆ, ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ವೈರುಧ್ಯತೆ ಇರ್ತಕ್ಕಂಥ ಸಮಾಜಕ್ಕೆ ಕಾಲಿಡ್ತಾ ಇದ್ದೀವಿ. ಆರ್ಥಿಕ ಅಸಮಾನತೆ ಇದೆ, ಸಾಮಾಜಿಕ ಅಸಮಾನತೆ ಇದೆ, ರಾಜಕೀಯ ಅಸಮಾನತೆ ಇದೆ ಮತ್ತು ಶೈಕ್ಷಣಿಕ ಅಸಮಾನತೆ ಇದೆ. ಇಂಥ ಸಮಾಜಕ್ಕೆ ಕಾಲಿಡ್ತಾ ಇದೆ. ಅನೇಕ ಜಾತಿಗಳಿದ್ದಾವೆ, ಅನೇಕ ಧರ್ಮಗಳಿದ್ದಾವೆ. ಈ ಜಾತಿಯ ವ್ಯವಸ್ಥೆ ಬಹಳ ಭದ್ರವಾಗಿ ಬೇರ್ಪಟ್ಟಿದೆ. ಎಲ್ಲಿವರೆಗೆ ಜಾತಿ ವ್ಯವಸ್ಥೆ ಹೋಗಲ್ಲ ಅಲ್ಲಿವರೆಗೆ ನಾವು ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದ್ದಾರೆ. ಇದನ್ನೇ ಬಸವಣ್ಣವರು ಕೂಡ ಹೇಳಿದರು. ಜಗಜ್ಯೋತಿ ಬಸವಣ್ಣವರು ಕೂಡ ಹೇಳೋದು, ಎಲ್ಲಿವರೆಗೆ ಜಾತಿ ರಹಿತ, ಜಾತಿ ಇಲ್ಲದೆ ಇರ್ತಕ್ಕಂಥ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜ ನಾವು ಎಲ್ಲಿವರೆಗೆ ನಿರ್ಮಾಣ ಮಾಡಲ್ಲ ಅಲ್ಲಿವರೆಗೆ ಈ ಅಸಮಾನತೆ ಹೋಗಲ್ಲ. ಕಾಯಕ ದಾಸೋಹಗಳಿದೆಯಲ್ಲ, ಈ ತತ್ವಗಳನ್ನ ಬಸವಣ್ಣವರು ಮಾಡಿಕೊಟ್ಟದ್ದು. ಅದಕ್ಕೋಸ್ಕರನೇ ನಾನು ನಮ್ಮ ಸರ್ಕಾರ ಬಸವಣ್ಣವರಿಗೆ ಸಾಂಸ್ಕೃತಿಕ ನಾಯಕ. ಈಗ ಬಿಜೆಪಿಯವರು 9 ವರ್ಷಗಳು ಅಧಿಕಾರದಲ್ಲಿದ್ದರು. ಯಡಿಯೂರಪ್ಪ ಅವರು ಮುಖ್ಯಮಂತ್ರಿ ಆಗಿದ್ರು, ಸದಾನಂದ ಗೌಡ ಮುಖ್ಯಮಂತ್ರಿ ಆಗಿದ್ರು, ಜಗದೀಶ್ ಶೆಟ್ಟರ್ ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಮುಖ್ಯಮಂತ್ರಿ ಆಗಿದ್ರು. ಅವ್ರು ಯಾಕೆ ಮಾಡಲಿಲ್ಲ? ಬಸವಣ್ಣವ್ರ ಬಗ್ಗೆ ಮಾತಾಡ್ತಾರೆ. ಬಸವಣ್ಣವ್ರನ್ನ ಸಾಂಸ್ಕೃತಿಕ ನಾಯಕ ಅಂತ ಯಾಕೆ ಮಾಡಲಿಲ್ಲ? ಯಾಕೆಂತಂದ್ರೆ
ಅವ್ರು ಬಸವಣ್ಣವ್ರ ಹೆಸರು ಹೇಳ್ತಾರೆ ಹೊತ್ತು ಬಸವಣ್ಣವರ ತತ್ವದ ವಿಚಾರದಲ್ಲಿ ನಂಬಿಕೆ ಇದೆ ಇದ್ದಂಥವರು. ಇದನ್ನು ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ಬಸವಣ್ಣವರ ವಿಚಾರದಲ್ಲಿ, ಬಸವಣ್ಣನವರ ತತ್ವಗಳಲ್ಲಿ, ಆದರ್ಶಗಳಲ್ಲಿ ನಂಬಿಕೆ ಇಲ್ಲ. ಇದನ್ನ ಬಹಳ ಸ್ಪಷ್ಟವಾಗಿ ತಿಳ್ಕೋಬೇಕು. ಭಾರತೀಯ ಜನತಾ ಪಕ್ಷದವರು ಬರೀ ಬಸವಣ್ಣವರ ಅಷ್ಟಕ್ಕೆ ವಿರೋಧ ಮಾಡಲ್ಲ, ನಮ್ಮ ಸಂವಿಧಾನನೂ ವಿರೋಧ ಮಾಡ್ತಾರೆ. ಸಮಾಜದಲ್ಲಿರ್ತಕ್ಕಂಥ ಎಲ್ಲ ಬಡವರನ್ನು ವಿರೋಧ ಮಾಡ್ತಾರೆ, ಸಮಾಜದಲ್ಲಿರ್ತಕ್ಕಂಥ ಮಹಿಳೆಯರನ್ನು ವಿರೋಧ ಮಾಡ್ತಾರೆ. ಇಂಥ ಪಕ್ಷ ಬೇಕಾ? ನೀವೇ ಹೇಳಿ, ಬಸವಣ್ಣವನ್ನು ವಿರೋಧ ಮಾಡ್ತಕ್ಕಂಥ ಪಕ್ಷ ಬೇಕಾ? ದಯಮಾಡಿ ಆಲೋಚನೆ ಮಾಡಿ. ನಾವು ಮತ ಚಲಾಯಿಸುವಾಗ ಇದನ್ನ ಗಮನದಲ್ಲಿ ಇಟ್ಟುಕೊಂಡು ಮತ ಹಾಕ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಈಗ ಬಸವಣ್ಣವರ ಫೋಟೋ ಸರ್ಕಾರಿ ಕಚೇರಿಗಳಲ್ಲಿ ಮಾಡಬೇಕು ಅಂತೇಳಿ, ಹಾಕಬೇಕು ಅಂತೇಳಿ ಆದೇಶ ಮಾಡಿದೆ. ನಮ್ಮ ಸ್ವಾತಂತ್ರ್ಯ ಹೋರಾಟಗಾರ್ತಿ ಕಿತ್ತೂರು ರಾಣಿ ಚೆನ್ನಮ್ಮ ಅವ್ರ ಜಯಂತಿ ಮಾಡಿದವರು ಯಾರು? ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯ. ವಿಜಯಪುರ ಏನ್ ಮಾಡಿದ್ರಪ್ಪ? ಏನ್ ಮಾಡಿದ್ರಿ ಹೇಳಿ ನೋಡ. ಮತ್ತೆ ಯಾಕೆ ಅವರಿಗೆ ಓಟ್ ಹಾಕ್ಬೇಕು? ಕಿತ್ತೂರು ರಾಣಿ ಚೆನ್ನಮ್ಮನವರನ್ನ ಆ ಜಯಂತಿ ಮಾಡ್ಲಿಕ್ಕೂ ಕೂಡ ವಿಫಲ ಆಗ್ಲಿಲ್ಲ. ಏನಮ್ಮ, ಕಿತ್ತೂರು ರಾಣಿ ಚೆನ್ನಮ್ಮನವರ ಜಯಂತಿ ಮಾಡ್ಲಿಕ್ಕೂ ನಾನು ಬಂದು ಮಾಡದ್ದು ಜಯಂತಿಯನ್ನ. ನಿನ್ನೆ ಮೊನ್ನೆ ಆಯ್ತ ಜಯಂತಿ ಇದು. ಕಿತ್ತೂರು ರಾಣಿ ಚೆನ್ನಮ್ಮನವರು ನಿನ್ನೆ ಮೊನ್ನೆ ಇದ್ರ 1857ಕ್ಕಿಂತ ಹಿಂದೆ ಇದ್ದದ್ದು. 1824 ಅಂದ್ರೆ ಸಿಪಾಯಿ ದಂಗೆಗಿಂತ ಮೊದಲು ಸ್ವಾತಂತ್ರ್ಯ ಹೋರಾಟ ಮಾಡಬೇಕು. ಅವರು ಜಯಂತಿ ಮಾಡಲಿಲ್ಲ. ಪಂಚಕ್ಷರಿ ಜನಾಂಗದವರು ತಾನೆ ಅವರು. ಬಸವರಾಜ ಬೊಮ್ಮಾಯಿ ಬಹಳ ಹೇಳ್ತಿರ್ತಾರೆ, ಯಡಿಯೂರಪ್ಪ ಬಹಳ ಹೇಳ್ತಿರ್ತಾರೆ. ಯಾಕೆ ಮಾಡಲಿಲ್ಲ ಯಡಿಯೂರಪ್ಪನವ್ರೆ? ಯಾಕೆ ಬಸವರಾಜ ಬೊಮ್ಮಾಯಿನವ್ರೆ, ಜಗದೀಶ್ ಶೆಟ್ಟರೆ ಯಾಕ್ರಿ ಮಾಡಲಿಲ್ಲ? ಇವರು ಕಿತ್ತೂರು ರಾಣಿ ಚೆನ್ನಮ್ಮನವರು ಸರ್ಕಾರ ಜಯಂತ್ಯೋತ್ಸವವನ್ನು ಮಾಡಲಿಕ್ಕೆ ಅರ್ಹಳ ಅಥವಾ ಇಲ್ವಾ? ನೀವು ಕಿತ್ತೂರು ರಾಣಿ ಚೆನ್ನಮ್ಮನವರ ಹೆಸರು ಹೇಳಬೇಕು ಅಂತಂದ್ರೆ, ಬಸವಣ್ಣವರ ಹೆಸರು ಹೇಳಬೇಕು ಅಂತಂದ್ರೆ ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ವೋಟ್ ಹಾಕಬಾರದು. ಭಾರತೀಯ ಜನತಾ ಪಕ್ಷಕ್ಕೆ ಯಾವತ್ತೂ ಕೂಡ ವೋಟ್ ಹಾಕಬಾರದು. ಈಗ ಬಾಗಲಕೋಟೆಯಲ್ಲಿ 2 ಸರಿ ಲೋಕಸಭೆಗೆ ಸಂಯುಕ್ತ ಪಾಟೀಲ್ ಏನಮ್ಮ ಸಂಯುಕ್ತ ಪಾಟೀಲ್ ಕ್ಯಾಂಡಿಡೇಟ್ ಆಗಿದ್ದಾರೆ. ನಮ್ಮ ವೀಣಾ ಕಾಶ್ಯಪ್ಪನವರು ಇನ್ನು ಕ್ಯಾಂಡಿಡೇಟ್ ಆಗಿದ್ದೀವಿ. ನಮ್ಮ 2 ಸಾರಿ ಭಾರತೀಯ ಜನತಾ ಪಕ್ಷ 2 ಸಾರಿ ಕ್ಯಾಂಡಿಡೇಟ್ಗಳನ್ನ ಮಾಡಿದ್ದು, ಮಹಿಳಾ ಕ್ಯಾಂಡಿಡೇಟ್ಗಳನ್ನ ಮಾಡಿತ್ತು. ಕಾಂಗ್ರೆಸ್ ಪಕ್ಷದಿಂದ ಇವ್ರನ್ನ ಕ್ಯಾಂಡಿಡೇಟ್ ಮಾಡೋದ್ರಲ್ಲಿ ನಾನು ಒಬ್ಬ. ಇಪ್ಪತ್ಮೂರರಲ್ಲಿ 12 ಜನ ಇಲ್ಲಿ ಶಾಸಕರು ಬಹಳ ಜನ ಇದ್ದಾರೆ. ಟಿ.ಆರ್. ಪಾಟೀಲ್, ಕಾಶಪ್ಪ, ವಿನಯ್ ಕುಲಕರ್ಣಿ, ಅಶೋಕ್ ಮನಗೋಳಿ, ಬಾಬಾ ಸಾಹೇಬ್,
ಶಿವಾನಂದ ಪಾಟೀಲ್, ಅಧ್ಯಕ್ಷರು ಶ್ರೀಮತಿ ವಿನಯ್ ಕುಲಕರ್ಣಿ, ಶಿವಲೀಲಾ ಕುಲಕರ್ಣಿ, ಅವರೆಲ್ಲ ಯಾರು? ಅವರೆಲ್ಲ ಕಾಂಗ್ರೆಸ್ ಇರೋದಲ್ಲ. ಮತ್ತೆ ನೀವು ಕಾಂಗ್ರೆಸ್ ಪಾರ್ಟಿಗೆ ಬೆಂಬಲ ಕೊಡ್ಬೇಕಲ್ಲ. ದಯಮಾಡಿ 9ನೇ ತಾರೀಕು ಎಲ್ಲ ಮತಗಟ್ಟೆಗೆ ಹೋಗಿ ಕಾಂಗ್ರೆಸ್ಗೆ ಆಶೀರ್ವಾದ ಮಾಡ್ತೀವಿ. ನನಗೆ ಕಾಶ್ಯಪ್ನವರು, ಅವರ ಧರ್ಮಪತ್ನಿ ವೀಣಾ ಕಾಶ್ಯಪ್ನವರು, ಇವರೆಲ್ಲರೂ ಕೂಡ ನನಗೆ ಬರಲೇಬೇಕು. ನಾನು ಬೆಳಿಗ್ಗೆನೆ ಬೆಂಗಳೂರು ಹೊರಟಿದ್ದೆ. ನಾನು ಇಲ್ಲಿ ಬಂದು ನಾವು ನಮ್ಮವ್ರನ್ನೆಲ್ಲ ಸೇರಿಸ್ತೀವಿ, ನಮ್ಮ ಪಂಚಮಶಾಲಿ ಜನಾಂಗವನ್ನೆಲ್ಲ ಸೇರಿಸ್ತೀವಿ ಅಂತೇಳಿ ಹೇಳಿದ್ರು. ಅವ್ರು ಹೇಳಿದ ಮೇಲೆ ನಾನು ಇಲ್ಲಿ ಬಂದೆ. ಇಲ್ಲಿ ಬಂದು ಕೂಡ ತಡ ಆಯ್ತು. ಆದ್ರೂ ಪರವಾಗಿಲ್ಲ, ಇಷ್ಟೊಂದು ಜನ ಎಲ್ಲ ಸೇರಿದಿರಲ್ಲ. ಬಸವಣ್ಣವರು, ನಾನು ಬಸವಣ್ಣವರು ಜಯಂತ್ಯೋತ್ಸವ ಇತ್ತಲ್ಲ, 13ನೇ ತಾರೀಕು ಮೇ 2013 ಮೇ 13ನೇ ತಾರೀಕು ಪ್ರಮಾಣ ವಚನ ತಗೊಂಡೆ. ನೀವು ನಂಬಿ ಬಿಡಿ, ಬಸವಣ್ಣವರ ಪಾಲಕರನ್ನ ಬಸವಣ್ಣವರು ಹೇಳಿದಂತ ವಿಚಾರಗಳಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥದ್ದು. ಕಾಯಕ ದಾಸೋಹ ಗೊತ್ತಾ ನಿಮ್ಗೆ? ಕಾಯಕ ಅಂದ್ರೇನು? ಪ್ರೊಡಕ್ಷನ್, ಇಂಗ್ಲಿಷ್ ನಲ್ಲಿ ಉತ್ಪನ್ನ. ಕಾಯಕ ದಾಸೋಹ ಅಂತಂದ್ರೆ ಡಿಸ್ಟ್ರಿಬ್ಯೂಟರ್. ಬಸವಣ್ಣವರು ಬಯಸಿದ್ದದ್ದು ಜಾತಿ ಇಲ್ಲದೆ ಇರ್ತಕ್ಕಂಥ ಸಮಾಜವನ್ನ, ಧರ್ಮ ಇಲ್ಲದೆ ಇರ್ತಕ್ಕಂಥ ಸಮಾಜವನ್ನ, ವರ್ಗ ಇಲ್ಲದೆ ಇರ್ತಕ್ಕಂಥ ಸಮಾಜವನ್ನ, ಅಂತ ಸಮಾಜ ನಿರ್ಮಾಣ ಆಗ್ಬೇಕಲ್ವ? ಅದರಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವನು ಸಿದ್ದರಾಮಯ್ಯ. ಆದ್ರಿಂದ ನೀವೆಲ್ಲರೂ ಕೂಡ ಬಸವಣ್ಣವ್ರ ಬಗ್ಗೆ ಬಹಳ ಅಪಾರವಾದಂತ ಗೌರವ ಇಟ್ಕೊಂಡಿದ್ದೀರಿ. ಕಿತ್ತೂರು ರಾಣಿ ಚೆನ್ನಮ್ಮನವ್ರ ಬಗ್ಗೆ ಅಪಾರವಾದಂತ ಗೌರವ ಇಟ್ಕೊಂಡಿದ್ದೀರಿ. ದಯಮಾಡಿ ಯಾವ ಕಾರಣಕ್ಕೂ ಬಿಜೆಪಿಗೆ ಒಂದು ಓಟನ್ನು ಕೂಡ ಹಾಕಬಾರದು. ಏನ್ ಮಾಡ್ತೀರಿ ಹೇಳಿ? ಕೈಯಂದ್ರಿ ನೋಡೋಣ. ಬಹಳ ಸಂತೋಷ ಆಯ್ತು. ಹೀಗೆ ಕೂಡಲ ಸಂಘದಲ್ಲಿ ನಮ್ಮ ಕಾಶ್ಯಪ್ನವರು ಅಧ್ಯಕ್ಷ, ಲಿಂಗಾಯತ ವೀರಶೈವ ಲಿಂಗಾಯತ ಅಭಿವೃದ್ಧಿ ನಿಗಮ, ಅದರ ಅಧ್ಯಕ್ಷರು ವಿಷ್ಣು ಕಾಶ್ಯಪ್ಪ. ಈಗ ಅವರೆಲ್ಲ ಹೇಳಿದ್ದಾರೆ, ನಾ ಎಷ್ಟು ಕೊಟ್ಟಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಎಲ್ಲ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಇವತ್ತು ಕೂಡಲ ಸಂಗಮದಲ್ಲಿ ರಥೋತ್ಸವ, ಅದರಿಂದ ನಿಮ್ಮೆಲ್ಲರಿಗೂ ಶುಭಾಶಯಗಳನ್ನು ಕೋರ್ಲಿಕ್ಕೆ ಬಯಸ್ತಾ ಇದ್ದೇನೆ. ನಾನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ, ಇನ್ನು ಬೇಕಾದಷ್ಟು ಮಾತಾಡಬಹುದಾಗಿತ್ತು. ಬಸವಣ್ಣವ್ರ ಬಗ್ಗೆ ಮಾತಾಡಕ್ ಹೋದ್ರೆ ಅದು ಕೊನೆಯ ಮೊದಲೇ ಇಲ್ಲ, ಕೊನೆ ಮೊದಲೇ ಇಲ್ಲ. ಅದರಿಂದ ನಾನು ಇಷ್ಟಕ್ಕೆ ಮಾತಾಡಿ ದಯಮಾಡಿ ಸಹಾಯ ಮಾಡಿ. ಮೇಟಿಯವರ ಮಗನಿಗೆ ನೀವೆಲ್ಲರೂ ಕೂಡ ವೋಟ್ ಹಾಕಿ ಅವರನ್ನು ಗೆಲ್ಲಿಸಿ ವಿಧಾನಸಭೆಗೆ ಕರೆಸಿ. ನಿಮ್ಮ ಬೇಡಿಕೆಗಳನ್ನೆಲ್ಲ ನಾನು ಚುನಾವಣೆ ಆದ ಮೇಲೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.